ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಆವತ್ತು ನಿಮ್ಮ ಮೊಮ್ಮಗನ ಮದುವೆ ದಿನ ನೀವು ಅಂದ್ಕೊಂಡ ಹಾಗೆ ನಿಮ್ಮ ಮೊಮ್ಮಗ ಪದ್ಮಿನಿಗೆ ತಾಳಿ ಕಟ್ಟಲೇ ಇಲ್ಲ. ಇನ್ಫ್ಯಾಕ್ಟ್ ಮದುವೆ ದಿನ ಪದ್ಮಿನಿ ಛತ್ರದಲ್ಲಿ ಇರಲೇ ಇಲ್ಲ. ಪೂರ್ವಿಗೆ ಗೂಂಗಟ್ ಹಾಕ್ಸಿ ಅವಳು ಬೆಂಗಳೂರಿಗೆ ಹೊರಟೋದ್ಲು. ಅವಳು ನಿಮ್ ಎಲ್ರ ಕಿವಿ ಮೇಲೆ ಹೂ ಇಟ್ಲು. ಕೊನೆಗೆ ನೀವು ಪೂರ್ವಿನೇ ಪದ್ಮಿನಿ ಅಂತ ಅನ್ಕೊಂಡು ಹಸೆಮಣೆ ಮೇಲೆ ಕೂರಿಸಿ ನಿಮ್ಮ ಮೊಮ್ಮಗನ ಕೈಲಿ ತಾಳಿ ಕಟ್ಸಿದ್ರಿ. ಈಗ ನಿಮ್ಮ ಮನೆ ಸೊಸೆ ಪೂರ್ವಿ. ಈಗಾಗಲೇ ನಿಮ್ಮ ಮನೆ ಸೊಸೆ ಆಗಿರೋ ಪೂರ್ವಿಗೆ ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡ್ತಿದ್ದೀರಲ್ಲ, ಮುಚ್ಚ ಬಾಯಿ. ಹೇ, ಯಾರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ? ಯಾರ ಮನೆಯವ್ರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಿದ್ಯಾ ನಿನಗೆ? ನೋಡು, ನನ್ನ ಮೊಮ್ಮಗನ ಬಗ್ಗೆ ನಿನಗೆ ಅದೇನ್ ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಅವನ ಜೀವನ ಹಾಳು ಮಾಡ್ಬೇಕು ಅಂತ ಈಗ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರೆ ಅದನ್ನ ಸಹಿಸ್ಕೊಂಡು ನಾನು ಸುಮ್ಮನೆ ಇರೋದಿಲ್ಲ. ಇದೇ ಕೊನೆ, ಇದೇ ಮೊದಲು. ಇನ್ನೊಂದ್ಸರ್ತಿ ನಮ್ಮ ಮನೆ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ನೀನ್ ಬಾಯಿ ಹಾಕೋಗಿಲ್ಲ. ನನಗೆ ಫೋನು ಮಾರೋ ಹಾಗೆ. ಹೋಗೋ ಇಲ್ಲಿಂದ. ಹಲೋ ಮೇಡಮ್, ನನಗೇನೋ ಟೈಮ್ ಪಾಸ್ ಆಗದೆ ನಿಮ್ಮ ತಲೆ ಹುಳ ಬಿಡೋಂಥರ ಕಾಣಿಸ್ತಿದ್ದೀನ ನಾನು? ಹಾಂ, ಅಥವಾ ಯಾವುದೋ ಹಳೇ ದ್ವೇಷಕ್ಕೆ ರಿವೈಸ್ ತಗೊಳ್ಳೋಂಥರ ಕಾಣಿಸ್ತಿದ್ದೀನ? ಇರೋ ಸತ್ಯ ಹೇಳ್ತಾ ಇದ್ದೀನಿ. ನನಗೆ ನನ್ನ ಫ್ರೆಂಡ್ ಜೀವನ ಹಾಳಾಗಬಾರ್ದು ಅನ್ನೋದು ಅಷ್ಟೇ ಇಂಟೆನ್ಷನ್ನು. ಫಸ್ಟ್ ಆಫ್ ಆಲ್ ಈ ಸತ್ಯ ಹೇಳಿ ನಿಮ್ಮ ಮನೆ ನೆಮ್ಮದಿ ಹಾಳು ಮಾಡಿದ್ರೆ ನನಗೇನ್ರಿ ಸಿಗುತ್ತೆ? ನಾನು ಯಾಕೆ ನಿನ್ ಮಾತನ್ನ ನಂಬಲಿ? ನನ್ನ ಸೊಸೆ ಪದ್ಮಿನಿ, ಅವಳನ್ನ ನಂಬ್ತೀನಿ. ಅವಳು ಒಳ್ಳೆ ಹುಡುಗಿ. ನನಗಾಗ್ಲಿ ನಂದನ್ಗಾಗ್ಲಿ ಮೋಸ ಮಾಡೋಂಥ ಹುಡುಗಿ ಅಲ್ಲ ಅವಳು. ಪೂರ್ವೇನು ಅಷ್ಟೇ ಒಳ್ಳೆ ಹುಡುಗಿ. ಅಷ್ಟು ಒಳ್ಳೆಯವರಿಂದ ಇಂಥ ಕೆಲಸ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಪದ್ಮಿನಿ ನೀವು ಅನ್ಕೊಂಡಾಗಲ್ಲ ಮೇಡಮ್, ತುಂಬಾ ಚಾಲಾಕಿದ್ದಾಳೆ. ನೀನ್ ಏನೇ ಹೇಳಿದ್ರು ನಿನ್ ಮಾತನ್ನ ನಾನ್ ನಂಬಲ್ಲ. ಇಷ್ಟಕ್ಕೂ ನಿನ್ನ ಹತ್ರ ಸಾಕ್ಷಿ ಏನಿದೆ? ಅಷ್ಟು ಪ್ರಿಪ್ರೇಷನ್ ಇಲ್ಲದೆ ನಾನು ನಿಮ್ಮ ಮುಂದೆ ಬಂದು ನಿಲ್ತೀನ? ನಿಮಗೇನು ಸಾಕ್ಷಿ ಬೇಕು? ಕೊಡ್ತೀನಿ. ಅದನ್ನ ನೋಡ್ಬಿಟ್ಟು ಆಮೇಲೆ ಮಾತಾಡಿ. ಇದನ್ನ ನೋಡಿದ ಮೇಲೂ ನೀವು ಪದ್ಮಿನಿನ ನಂಬೇಕು ಅಂದ್ರೆ ನಂಬಿ, ನನಗೇನೂ ಅಬ್ಜೆಕ್ಷನ್ ಇಲ್ಲ. ನೋಡಮ್ಮ, ಎಲ್ಲ ತಯಾರಾಗಿದೆ. ಗಂಡು ಹೆಂಡು ಕೂರಿಸಿದ್ರೆ ತಾಲಿ ಕಟ್ಟೋ ಶಾಸ್ತ್ರ ಮಾಡ್ತೀನಿ. ನನ್ ಬರಲ್ಲ ಅಂತ ಹೇಳಿದ್ದೀನಲ್ವಾ ನಂದನ್ ಅವ್ರೆ. ಪದ್ಮಿನಿ, ಚಿಕ್ಕ ಮಕ್ಳು ತರ ಹಠ ಮಾಡ್ಬೇಡ. ಕೊನೆದಾಗ ಕೇಳ್ತಾ ಇದೀನಿ, ನನ್ನ ಕೈಲಿ ತಾಳಿ ಕಟ್ಟಿಸ್ಕೊಳ್ತೀಯೋ ಇಲ್ವೋ?
ಹೌದಾ? ಇದೇ ನಿನ್ ಫೈನಲ್ ಡಿಸಿಷನ್? ಹಾಗಾದ್ರೆ ನನ್ನ ಡಿಸಿಷನ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನೀನ್ ನನ್ನ ಕೈಲಿ ತಾಳಿ ಕಟ್ಸ್ಕೊಳ್ಳೋದಿಲ್ಲ ಅಂದ್ಮೇಲೆ ನೀನ್ ನನ್ನ ಹೆಂಡತಿಯಾಗಿ ಉಳಿಯೋದಿಲ್ಲ. ನನ್ನ ಹೆಂಡತಿ ಅಲ್ಲ ಅಂದ್ಮೇಲೆ ನೀನ್ ನಮ್ಮ ಮನೇಲಿರೋ ಅವಶ್ಯಕತೆ ಇಲ್ಲ. ಮಾತೆತ್ತಿದ್ರೆ ಸಂಪ್ರದಾಯ ಸಂಪ್ರದಾಯ ಅಂತಿರ್ತೀಯಲ್ಲ, ಇಷ್ಟು ದಿನ ನನ್ನ ಹೆಂಡತಿನೇ ಅಲ್ದೇ ಇದ್ರು ನನ್ನ ಜೊತೆ ನಮ್ಮನೇಲಿ ಇದೆಯಲ್ಲ, ಇದ್ಯಾವ ಸೀಮೆ ಸಂಪ್ರದಾಯ? ನೀನ್ ನಿಮ್ಮ ಮನೆಗೆ ಹೋಗ್ಬೋದು. ಏನು ಏನಂದ್ರೆ ಇನ್ನೊಂದ್ಸಲ ಹೇಳಿ. ನನಗೂ ನಿನ್ಗೂ ಸಂಬಂಧ ಇಲ್ಲ ಅಂದ್ಮೇಲೆ ನೀನ್ ನಮ್ಮ ಮನೇಲಿರೋದು ಬೇಕಿಲ್ಲ, ನಿಮ್ಮನೆಗೆ ಹೋಗು ಅಂದೆ. ಇದನ್ನೇ ನಾನು ಕೂಡ ಅವತ್ತಿಂದ ಹೇಳ್ತಿರೋದು ನಂದನ್ನೋರೆ. ನಿಮ್ಗೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ನಾನು ಕೂಡ ಇದಕ್ಕೆ ಕಾಯ್ತಾ ಇದ್ದೀನಿ. ಮನೆಯವ್ರಿಗೆಲ್ಲ ಸತ್ಯ ಅರ್ಥ ಮಾಡಿಸಿ ಆಮೇಲೆ ನಿಮ್ಮನ್ನು ಪೂರ್ವಿನೂ ಒಂದ್ ಮಾಡೆ ನಾನು ಇಲ್ಲಿಂದ ಒಂದ್ ನಿಮಿಷ, ನನ್ನ ಮಾತೇನು ಮುಗ್ದಿಲ್ಲ. ಪೂರ್ವಿ ನಮ್ಮ ಮನೆಗೆ ಬಂದಿರೋದು ನನ್ನ ಹೆಂಡತಿಯಾಗೇನಲ್ಲ, ನಿನ್ ತಂಗಿಯಾಗಿ. ನೀನೇ ನಮ್ಮ ಮನೇಲಿ ಇರಲ್ಲ ಅಂದ್ಮೇಲೆ ಪೂರ್ವಿಗಿರಕ್ಕೆ ಯಾವ ಹಕ್ಕಿದೆ? ನಿನ್ ಜೊತೆ ಅವಳು ಕರ್ಕೊಂಡು ಹೋಗು. ಇನ್ ಮುಂದೆ ನನಗೂ ನಿಮ್ಮ ಮನೆಯವ್ರಿಗೂ ಯಾವ ಸಂಬಂಧನೂ ಇರೋದಿಲ್ಲ. ಇವತ್ತಿಗೆಲ್ಲ ಮುಗ್ದೋಯ್ತು. ನೋಡಿ, ಕ್ಲಿಯರ್ ಆಗಿ ನೋಡಿ, ಆ ಫೋಟೋಲಿರೋದು ಪದ್ಮಿನಿನ ಪೂರ್ವಿನ ಅಂತ. ಅಕ್ಕನ ಬೆಂಗಳೂರಿಗೆ ಕಳಿಸ್ಬೇಕು ಅಂತ ತಂಗಿ ಗುಂಗಟ್ ಹಾಕೊಂಡ್ಳು. ಮುಹೂರ್ತ ಸಮಯಕ್ಕೆ ಮುಂಚೆ ಬರ್ತಾಳೆ ಅಂತ ನಂಬುದ್ಲು. ಆದರೆ ಈ ಅಕ್ಕ ಎಂಥ ಬೇಜವಾಬ್ದಾರಿಯವಳು ಅಂದರೆ ಮುಹೂರ್ತ ಟೈಮ್ಗೆ ವಾಪಸ್ ಬರಲೇ ಇಲ್ಲ. ಈ ತಂಗಿನೋ ನಾನು ಪದ್ಮಿನಿ ಅಲ್ಲ ಪೂರ್ವಿ ಅಂತ ಹೇಳಲೇ ಇಲ್ಲ, ಸುಮ್ಮನೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ಳು. ನೀವೆಲ್ಲ ನಂದೊಂದು ಪದ್ಮಿನಿದು ಮದುವೆ ಆಗಿದೆ ಅಂತ ಖುಷಿ ಆಗಿದ್ರಿ. ಪಾಪ ಈ ನಂದನಿಗೂ ಗೊತ್ತಾಗ್ಲಿಲ್ಲ ನಾನು ಯಾರಿಗೆ ತಾಳಿ ಕಟ್ಟದೆ ಅಂತ. ಪದ್ಮಿನಿ ಯಾಕೋ ಸ್ವಲ್ಪ ಕುಳ್ಳು ಕಾಣ್ತಾ ಇದ್ದಾಳಲ್ವಾ? ಯಾಕೆ ಪದ್ಮಿನಿ ಎದ್ದೇಳಕ್ ಇಷ್ಟೊತ್ ಮಾಡ್ತಾ ಇದೀಯಾ? ಪದ್ಮಿನಿ, ಏನಾದ್ರೂ ಪ್ರಾಬ್ಲಮ್? ಪೂರ್ವಿನೂ ಇಲ್ಲ, ಊರ್ವಿಷನೂ ಇಲ್ಲ. ಎತ್ಕೋಗೋದ್ರು. ಹೌದು, ಪೂರ್ವಿಯಲ್ಲಿ ಏನು ಪೂರ್ವಿನ ನನ್ ಜೊತೆ ಕರ್ಕೊಂಡು ಹೋಗ್ಬೇಕಾ? ಏನ್ ಹೇಳ್ತಿದ್ದೀರಾ ನಂದನೋರ ನೀವು? ಪೂರ್ವಿ ನಿಮ್ ಹೆಂಡತಿ, ನಿಮ್ ಮನೇಲಿ ನಿಮ್ ಜೊತೆ ಬದುಕ್ಬೇಕು ಅಂತ ತಾನೆ ಇಷ್ಟೆಲ್ಲ ಒದ್ದಾಡ್ತಿರೋದು. ನೀವೇ ಹಿಂಗನ್ಬಿಟ್ರೆ ಇವಳು ಏನ್ ಮಾಡ್ಬೇಕು? ದಯವಿಟ್ಟು ಇವಳು ಅನ್ಯಾಯ ಮಾಡ್ಬೇಡಿ ನಂದನೋರ. ಯಾವ್ದು ಅನ್ಯಾಯ? ಹ? ನಿನ್ ಜೊತೆ ಬದುಕ್ಬೇಕಂತ ಕನ್ಸ್ ಕಾಣ್ತಿರೋ ನನಗೆ, ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನಗೇನೆ ನಾನ್ ನಿಮ್ ಹೆಂಡತಿ ಅಲ್ಲ, ನನ್ನ ತಂಗಿ ನಿಮ್ ಹೆಂಡತಿ, ಅವಳ ಜೊತೆ ಬದುಕಿ ಅಂತ ಹೇಳ್ತಿದ್ಯಲ್ಲ, ಇದಕ್ಕಿಂತ ದೊಡ್ಡ ಅನ್ಯಾಯ ಬೇರೊಂದಿದ್ಯಾ?
ನೋಡು, ನಿನ್ಗೆ ನನ್ನ ಗಂಡ ಅಲ್ಲ ಅಂತ ಅನ್ಕೊಳ್ಳೋ ಸ್ವಾತಂತ್ರ್ಯ ಇದೆ ಅಂದಮೇಲೆ ನನಗೂ ಪೂರ್ವಿ ನನ್ನ ಹೆಂಡತಿ ಅಲ್ಲ ಅಂತ ಅನ್ಕೊಳ್ಳೋ ಸ್ವಾತಂತ್ರ್ಯ ಇದೆ. ನಂದನವ್ರೆ, ಇದು ತಪ್ಪು. ಏನ್ ತಪ್ಪು? ನಮ್ಮಿಬ್ರಿಗೂ ನಾವು ಮದ್ವೆ ಆಗಿದೀವಿ ಅಂತ ಅನ್ನಿಸ್ತಾ ಇಲ್ಲ. ನಮ್ಗೆ ಈ ಮದ್ವೆ ಬೇಕಾಗೂ ಇಲ್ಲ. ಮತ್ತೆ ನೀನ್ ಹೇಳ್ತಿದ್ಯಾ ಅಂತ ನಾವ್ಯಾಕೆ ಒಪ್ಕೋಬೇಕು? ನೋಡು, ನಿನ್ಗೀಗ್ಲೂ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀನ್ ಇವಾಗ ನನ್ನ ಜೊತೆ ಮದ್ವೆ ಆಗ್ತೀಯ ಅಂತಾದ್ರೆ ಪೂರ್ವಿ ರಿಷಿನ ಮದ್ವೆ ಆಗಿ ಖುಷಿಯಾಗಿರ್ತಾಳೆ. ಅದೇ ನೀನು ನಿನ್ ಹಠನೆ ಸಾಧಿಸ್ತೀಯ ಅಂತಾದ್ರೆ ನೀನು ಅವಳನ್ನು ಕರ್ಕೊಂಡು ನನ್ನ ಲೈಫಿಂದ ಹೊರಟೋಗು. ಇಲ್ಲ ಇಲ್ಲ, ಪದ್ಮಿನಿ ಎಂತ ಕೆಲಸ ಮಾಡೋದಿಲ್ಲ. ಎಂತ ಮೋಸ ಅಲ್ವಾ ಅಮ್ಮಾಜಿ. ಮದ್ವೆ ಆಗಿದ್ದು ತಂಗಿನ, ಹೆಂಡತಿ ಅನ್ಸ್ಕೊಂಡಿದ್ದು ಅಕ್ಕ. ಅಕ್ಕ ತಂಗಿರು ಇಬ್ರು ತುಂಬಾ ಬ್ರಿಲಿಯಂಟ್ಸ್. ತಾಳಿನ ಒಬ್ಳು ಕಟ್ಸ್ಕೊಂಡಿದ್ದಾಳೆ, ಹೆಂಡತಿ ಸ್ಥಾನನ ಇನ್ನೊಬ್ಳು ತಗೊಂಡು ನಿಮ್ಮ ಮನೇಲಿ ಆರಾಮಾಗಿದ್ದಾರೆ. ಒಟ್ನಲ್ಲಿ ಇವರಿಬ್ರು ಇಷ್ಟು ದಿನ ಇಂಥ ದೊಡ್ಡ ಸತ್ಯನ ನಿಮ್ಮಿಂದ ಮುಚ್ಚಿಟ್ಟು ಎಂತ ನಾಟಕ ಮಾಡ್ತಿದ್ದಾರೆ ನೋಡಿ. ಈಗಲಾದ್ರೂ ನನ್ನ ಮಾತು ನಂಬ್ತೀರಲ್ವಾ? ನೀನು ಹೇಳು. ಆಗ್ಲೇ ಏನೋ ಹೇಳಿದ್ಯಲ್ಲಪ್ಪ, ಪದ್ಮಿನಿ ಬ್ಯಾಂಗ್ಳೂರ್ಗೆ ಹೋದ್ಲಾ? ಅದು ಅವಳ ಮದುವೆ ದಿವಸನೇ ಬ್ಯಾಂಗ್ಳೂರ್ಗೆ. ಯಾರಿಗೂ ಒಂದು ಮಾತು ಹೇಳದೆ ಹೋಗುವಂತ ಅನಿವಾರ್ಯತೆ ಏನಿತ್ತು ಅವಳಿಗೆ? ಅದನ್ನೆಲ್ಲ ಹೇಳುವ ಟೈಮ್ ಇದಲ್ಲ ಅಮ್ಮಾಜಿ. ನಿಮಗೆಷ್ಟು ವಿಷಯ ಹೇಳಬೇಕಿತ್ತೋ ಅಷ್ಟನ್ನ ಹೇಳಿದ್ದೀರಿ. ಅದ್ರ ಮೇಲೆ ನೀವೇನ್ ಮಾಡ್ತಿರೋ ನಿಮ್ಮಿಷ್ಟ. ಪದ್ಮಿನಿ ಎಲ್ಲಿ ಹೋಗಿದ್ಲು ಅನ್ನೋದು ನನಗೆ ಗೊತ್ತಾಗ್ಬೇಕು. ನಾನು ಅವಳ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದೆ. ಅವಳು ತಪ್ಪೇ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅವಳು ಮದುವೆನೂ ಅವಳು ಬಿಟ್ಟು ಬ್ಯಾಂಗ್ಳೂರ್ಗೆ ಹೋದ್ಲು ಅಂದ್ರೆ ಅಂಥ ಮುಖ್ಯವಾದ ಕೆಲಸ ಇದ್ದೇ ಇರುತ್ತಲ್ವಾ? ಏನು ಆ ಕೆಲಸ? ಅವಳು ಯಾಕೆ ಹೋಗಿದ್ಲು? ನೀನ್ ನನಗದನ್ನು ಹೇಳಲೇಬೇಕು. ಹೇಳು. ಡ್ಯಾನ್ಸ್ ಶೋ ಕೊಡೋದಕ್ಕೆ ಹೋಗಿದ್ಲು. ಡಾನ್ಸಾ? ಓ ಪಾಪ, ನಿಮಗೆ ಗೊತ್ತಿಲ್ಲ ಅಲ್ವಾ ಪದ್ಮಿನಿ ಒಬ್ಳು ಡ್ಯಾನ್ಸರ್ ಅಂತ? ಈಗ ನಿನ್ ಕೈಲಿರೋದು ನಿನ್ ಜೀವನ ಮಾತ್ರ ಅಲ್ಲ, ನಿನ್ ತಂಗಿ ಜೀವನ, ಅವಳ ಖುಷಿ, ಅವಳ ಭವಿಷ್ಯ. ಅದನ್ನೇನ್ ಮಾಡ್ತೀಯ ಅಂತ ನೀನೇ ಡಿಸೈಡ್ ಮಾಡು. ಅಕ್ಕ ನಂದನ್ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ ಕಣೆ. ನೀನ್ ಈ ತಾಳಿನ ಕಟ್ಟಿಸ್ಕೊಂಡ್ರೆ ನಾನು ರಿಷಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತೀನಿ, ಮದ್ವೆನೂ ಆಗ್ತೀನಿ ಅಕ್ಕ. ಆದ್ರೆ ಒಂದ್ ವೇಳೆ ನೀನ್ ಇದೆಲ್ಲ ಬೇಡ ಅಂತ ಹೊಂಟೋದೆ ಅಂತ ಇಟ್ಕೋ, ಆದ್ರೂ ನೀನೇನು ಸಾಧಿಸ್ದಂಗ ಆಗಕ್ಕಿಲ್ಲ ಕಣೆ. ಯಾಕಂದ್ರೆ ನಾನು ನಂದನ್ ಅವರು ಒಟ್ಟಾಗಿ ಬದುಕಕ್ಕಿಲ್ಲ. ಮತ್ತು ಆಗಿದ್ದೆಲ್ಲ ಮರ್ತು ಮನ್ಸ್ ಬದಲಾಯಿಸಿ ಒಪ್ಕೊಂಡ್ಬಿಡವಾ? ಪ್ಲೀಸ್ ಅಕ್ಕ. ನಿನ್ ಯೋಚನೆಯಲ್ಲಿ ನಿನ್ ತಂಗಿನ ಮಾತ್ರ ಇಟ್ಕೋಬೇಡ, ನನ್ ಬಗ್ಗೆನೂ ಯೋಚಿಸು. ಅಕ್ಕ ನಿನಗೊಪ್ಕೆ ಅಲ್ವಾ? ಬಾ ಪದ್ಮಿನಿ. ಇಲ್ಲ ಇಲ್ಲ ಇಲ್ಲ, ನಿಮ್ಗದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ಲು.
ಅದಕ್ಕೆ ಆ ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ಟಿದ್ಲು ಅನ್ಸತ್ತೆ. ಪಾಪ, ಅವಳಿಗೆ ಒಬ್ಳು ದೊಡ್ಡ ಡ್ಯಾನ್ಸರ್ ಆಗ್ಬೇಕು ಅನ್ನೋ ಕನ್ಸು. ಬೆಂಗಳೂರಿಗೆ ಬಂದು ಒಂದು ಆಡಿಷನ್ ಕೊಟ್ಟು ಅದರಲ್ಲಿ ಸೆಲೆಕ್ಟು ಆಗಿದ್ಲು. ಮದುವೆ ದಿನ ಅದ್ರ ಶೋ ಕೊಡೋದಕ್ಕೇನೆ ಬೆಂಗಳೂರಿಗೆ ಬಂದಿತ್ತು. ಓದೋದ್ರ ಜೊತೆಗೆ ಬೇರೆ ಇನ್ಯಾವ್ಯಾವ ಹವ್ಯಾಸ ಇದೆ ನಿನಗೆ? ಬೇರೆ ಯಾವ ಹವ್ಯಾಸನೂ ಇಲ್ಲ. ಅಂದಹಾಗೆ ನಿನಗೆ ಯಾವ ತರಹದ ಸಿನಿಮಾ ಇಷ್ಟ? ನಾನು ಟಿವಿ ಎಲ್ಲ ನೋಡಕ್ಕಿಲ್ಲ. ನಮ್ಮ ಮನೆಯಾಗ ಟಿವಿ ಹಚ್ಚೆ ತುಂಬಾ ವರ್ಷಗಳಾಯ್ತು. ಇಲ್ಲಪ್ಪ, ಇಲ್ಲ. ನಾನು ಹೆಣ್ಣು ನೋಡಕ್ ಹೋದಾಗ ಪದ್ಮಿನಿನೇ ಹೇಳಿದ್ಲು, ನನಗೆ ಡಾನ್ಸು ಗೆಲ್ಸು ಯಾವ್ದು ಅಭ್ಯಾಸ ಇಲ್ಲ ಅಮ್ಮಾಜಿ ಅಂತ. ಅವ್ರಪ್ಪನೂ ಹಾಗೆ ಹೇಳಿದ್ರು. ನನ್ ಮಕ್ಕಳು ಟಿವಿ ಕೂಡ ನೋಡಲ್ಲ ಅಮ್ಮಾಜಿ, ಡಾನ್ಸು ಗೆಲ್ಸು ಇದ್ಯಾವ ಅಭ್ಯಾಸ ಇಲ್ಲ ಅಂತ. ಇಂಥದ್ರಲ್ಲಿ ಅವ್ಳು ಡಾನ್ಸ್ ಮಾಡೋದಕ್ಕೆ ಹೇಗ್ ಸಾಧ್ಯಪ್ಪ? ಇದಕ್ಕೆ ಅನ್ಸುತ್ತೆ ಅಮ್ಮಾಜಿ ನಿಮ್ಗೆ ಇಷ್ಟು ದೊಡ್ಡ ಮೋಸ ಆಗಿರೋದು. ತಂಗಿ ಕುದ್ಗೆಲ್ ತಾಳಿ ಇದ್ದು ತಾನು ಹೆಂಡ್ತಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡಿರೋಳಿಗೆ ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಸುಳ್ಳು ಹೇಳೋದು ದೊಡ್ಡ ವಿಷಯನಾ? ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಪದ್ಮಿನಿ ಡ್ಯಾನ್ಸ್ ಮಾಡಿರೋದಕ್ಕೂ ಪ್ರೂಫ್ ಇದೆ ನನ್ನ ಹತ್ರ. ತೋರಿಸ್ಲಾ? ಹಲೋ ಮೇಡಮ್, ಈಗ ಹಚ್ಚಿರೋಷ್ಟು ಬೆಂಕಿಗೆ ಆರಾಮಾಗಿ ಪದ್ಮಿನಿ, ನಂದನ್ ಮತ್ತೆ ಆ ಪೂರ್ವಿ ಉರಿದೋಗ್ತಾರೆ. ಇಷ್ಟು ಸಾಕೀಗ. ನನಗಿಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದೇನ್ ಹುಚ್ಚತನ? ಎಂಗೇಜ್ಮೆಂಟ್ ತನಕ ಬಂದು ಈಗ ಅವಳು ನಾಪತ್ತೆ. ಅಲ್ಲ, ಪೂರ್ವಿ ಪದ್ಮಿನಿ ಮದ್ವೆಲೂ ಇರ್ಲಿಲ್ಲ, ಈಗ ಅವಳದೇ ಎಂಗೇಜ್ಮೆಂಟು. ಇಲ್ಲೂ ನಾಪತ್ತೆ ಆಗಿದ್ದಾಳಂದ್ರೆ ಏನ್ ಹೇಳ್ಬೇಕು? ಅಮ್ಮಾಜಿ ಪೂರ್ವಿನ ಕರ್ಕೊಂಡ್ ಬರ್ತೀನಿ ಅಂತ ಹೋದವರು ಅವರು ಇನ್ನೂ ಬಂದಿಲ್ಲ. ಒಂದ್ ನಿಮಿಷ, ನೀವು ಸುಮ್ಮನೆ ಇರ್ತೀರಾ? ಚಂದುಲಾಲ್ ಅವರೇ, ಇನ್ನು ಸ್ವಲ್ಪ ಹೊತ್ತು ಹುಡುಗಿ ಬಂದ್ಬಿಡ್ತಾಳೆ. ತಡ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲ, ಮುಹೂರ್ತ ಮೀರಿದ್ರೆ ಏನ್ ಗತಿ ಅಂತ. ಹೌದು, ಅಮ್ಮಾಜಿಯಲ್ಲಿ ಅಮ್ಮಾಜಿ ಬರ್ತಾರೆ, ಇನ್ನೇನು ಬಂದ್ಬಿಡ್ತಾರೆ. ಅಮ್ಮಾಜಿ ಎಲ್ಲಿದ್ದಾರೆ, ಹೋಗಿ ನೋಡ್ಕೊಂಬರ್ತೀನಿ. ಇದೇನ್ ನಡೀತಾ ಇತ್ತಲ್ಲ ಇಲ್ಲಿ? ಗೊತ್ತಾಯ್ತಾ ಇಲ್ಲ ರೀ. ಅಲ್ಲ, ಹೀಟೆಲ್ಲ ತಯಾರಿ ಆದ್ಮ್ಯಾಕೆ ಈ ಪೂರ್ವಿ ಎತ್ತ ಹೋದ್ಲು ಗೊತ್ತಾಗ್ತಿಲ್ವಲ್ಲ. ನಂಗೊಂದು ಅರ್ಥ ಆಗ್ತಿಲ್ಲ. ಅಕ್ಕ, ಚಂಚಲ ಬಂದ್ಲು. ಎಲ್ಲಿ ಹೋಗಿದೆ ಚಂಚಲ? ಚಂಚು, ಎಲ್ಲಿ ಹೋಗಿದ್ದೆ ನೀನು? ಕಳ್ರನ್ ಹಿಡಿಯಕ್ ಹೋಗಿದ್ದೆ ಅತ್ತೆ. ಫೈನಲಿ ಕಳ್ರು ಸಿಕ್ ಹಾಕೊಂಡ್ರು. ಕಳ್ರ? ಯಾರ ಬಗ್ಗೆ ಹೇಳ್ತಾ ಇದ್ಯಾ? ಏನ್ ಹೇಳ್ತಾ ಇದ್ಯಾ? ಬನ್ನಿ ಹೇಳ್ತೀವಿ. ಚಂಚು, ಅವಳು ನಿಮ್ ಎಲ್ರ ಕಿವಿ ಮೇಲೆ ಹೂ ಇಟ್ಲು. ಕೊನೆಗೆ
ನೀವು ಪೂರ್ವಿನೇ ಪದ್ಮಿನಿ ಅಂತ ಅನ್ಕೊಂಡು ಹಸೆಮಣೆ ಮೇಲೆ ಕೂರಿಸಿ ನಿಮ್ಮ ಮೊಮ್ಮಗನ ಕೈಲಿ ತಾಳಿ ಕಟ್ಸಿದ್ರಿ. ಭಗವಂತ, ಈ ನಿನ್ನ ಸಹಿ ನಿನ್ನ ನಂದನ್ ಸಹ ಬಾಳ್ವೆಗೆ ಮುನ್ನುಡಿ. ಒಬ್ಬರ ಕಷ್ಟಕ್ಕೆ ಒಬ್ಬರು ಹೆಗಲಾಗಿ, ಒಬ್ಬರ ಖುಷಿಗೆ ಒಬ್ಬರು ಕಾರಣರಾಗಿ ಬದುಕ್ತೀರಾ ಅಂತ ಮಾಡ್ಕೊಳ್ಳೋ ಒಪ್ಪಂದ ಇದು. ಇದೆಲ್ಲವೂ ಮನಸ್ಸಲ್ಲಿಟ್ಕೊಂಡು ಸಹಿ ಮಾಡ. ಇದು ನನ್ನ ಮನೆ, ಈ ಮನೇಲಿ ಇದ್ದವರೆಲ್ಲ ನನ್ನವರು ಅಂತ ಒಳ್ಳೆ ಭಾವನೆಯಿಂದ ಮನೆ ನಡೆಸ್ಕೊಂಡು ಹೋಗುವಂತ ಸೊಸೆ ನನಗೆ ಬೇಕಾಗಿತ್ತು. ಅಂಥ ಸೊಸೆ ನನಗೆ ಸಿಕ್ಕಿದ್ದಾಳೆ.